ಮಳೆಗೆ ನೆಲಕಚ್ಚಿದ ಸಾವಿರಾರು ಬಾಳೆ ಗಿಡಗಳು, ರೈತರಿಂದ ಪರಿಹಾರಕ್ಕೆ ಒತ್ತಾಯ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಂಗ್ರಹಳ್ಳಿ ಗ್ರಾಮದ ಮೋಡಹಳ್ಳಿ ಸಮೀಪವಿರುವ ಸರ್ವೆ ನಂಬರ್ 339ರ ಮಲ್ಲೇಶ್ ಸನಾಫ್ ಗುರುಸ್ವಾಮಿ ಅನ್ನೋರ 1 ಎಕರೆ ಹಾಗೂ ಬಸವಣ್ಣ ಅನ್ನೋರ ಜಮೀನಿನಲ್ಲಿ ಬೆಳೆದಿದ್ದ ಸುಮಾರು 1000ಕ್ಕೂ ಹೆಚ್ಚು ಬಾಳೆ ಗಿಡಗಳು ಗುರುವಾರ ಸಂಜೆ ಸುರಿದ ಬಿರುಗಾಳಿ ಮಳೆಯಿಂದಾಗಿ ನೆಲಕ್ಕುರುಳಿವೆ. ಈ ವಿಚಾರವಾಗಿ ಮಾಧ್ಯಮದ ಜೊತೆ ಮಾತನಾಡಿದ ಇಬ್ಬರು ರೈತರು, ಈ ಬಾರಿ ಅತ್ಯಂತ ಹೇರಳವಾಗಿ ಹೊಡೆಯುತ್ತಿರುವ ರಣಬಿಸಿಲು ಮತ್ತು ಬರಗಾಲದಲ್ಲಿ ನಮ್ಮ ಜಮೀನುಗಳಲ್ಲಿ ಗೊನೆಗಳು ಬಿಟ್ಟಿದ್ದ 1000ಕ್ಕೂ ಹೆಚ್ಚು ಬಾಳೆ ಗಿಡಗಳು ಮಕ್ಕಳಂತೆ ಸಾಕಿದ್ವು. ನಿನ್ನೆ ಸುರಿದ ಬಿರುಗಾಳಿ ಮಳೆಯಿಂದಾಗಿ ಎಲ್ಲ ಗಿಡಗಳು ನೆಲಕಚ್ಚಿವೆ. ಸಾಲ ಮಾಡಿ ಬಾಳೆ ಗಿಡಗಳನ್ನು ಹಾಕಿದ್ವು, ಇನ್ನೇನು ಕಟಾವು ಮಾಡಬೇಕಿತ್ತು. ಇದೀಗ ನೆಲಕಚ್ಚಿದ್ದು ದಿಕ್ಕೆ ತೋಚದಂತಾಗಿದೆ. ಹಾಗಾಗಿ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ನಮಗಾಗಿರುವ ನಷ್ಟವನ್ನು ಗಮನಿಸಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸರ್ಕಾರದಿಂದ ಬರುವಂತಹ ಪರಿಹಾರದ ಹಣವನ್ನು ದೊರಕಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು. ಬಹಳ ಹೋಗಿದೆ. ಸಂಬಂಧಪಟ್ಟ ಕೃಷಿ ಇಲಾಖೆಗಳು ಹಾಗೂ ತೋಟಗಾರಿಕೆಗಳು ನಮ್ಮ ಬಾಳೆ ತೋಟ ಗಾಳಿ ಇದರಿಂದ ಎಲ್ಲ ಹಾಳಾಗಿದೆ. ದಯವಿಟ್ಟು ನಮ್ಮ ಲೊಕ್ಕರಳ್ಳಿ ಹೋಬಳಿ ಮೋಡಹಳ್ಳಿ ಎಲ್ಲದಿಂದ ನಮ್ಮದು ಬೆಳೆ ಫಸಲು ಲಾಸ್ ಆಗಿದೆ. ದಯವಿಟ್ಟು ನಮ್ಮ ಬಗ್ಗೆ ಗಮನ ಹರಿಸಿ ಅಂತ ನಾನು ಕೈ ಮುಗಿದುಕೊಳ್ತಾ ಇದ್ದೀನಿ.